ಆತ್ಮೀಯರೇ ನಮಸ್ತೆ. ಈಗ ನಾವು ತೆಂಗಿನ ಗಿಡಗಳನ್ನ ಮಾಡ್ಬೇಕಾದ್ರೆ ಅದು ನಿಮ್ಗೆ ಗೊತ್ತಿರೋ ಹಾಗೆ 40 ವರ್ಷ ತುಂಬಿರ್ಬೇಕು, 60 ವರ್ಷದೊಳಗಾಗಿರ್ಬೇಕು. ಅದು ಜುಲೈಯಿಂದ ಫೆಬ್ರವರಿ ತಿಂಗಳೊಳಗಿಂದ ಬಿದ್ದಿರೋ ಕಾಯಿ ಆಗಿರ್ಬೇಕು. ಆಲ್ರೆಡಿ ಆ ಮರದಲ್ಲಿ 8ರಿಂದ 10 ಗೊನೆ ಇರಬೇಕು. ಅಂತ ಕಾಯಿಗಳನ್ನ ತಗೊಂಡ್ ಬಂದು, ಬಿದ್ದಿದ್ದ ಕಾಯಿನ ತಗೊಂಡ್ ಬಂದು ನಾವು ನೀರಲ್ಲಿ 90 ದಿನ ಹಾಕಿ, ಆಮೇಲೆ 1 ತಿಂಗಳು ಗೋಪಾಮೂತ್ರ ಹಾಕಿದ್ಮೇಲೆ ಈ ತರ ಗುಡ್ಡೆ ಹಾಕೊಳ್ತೀವಿ. ಇಲ್ಲಿ ಒಂದು 7-8 ದಿನ ಇರ್ತದೆ. ಇಲ್ಲೂ ನಾವೇನ್ ಮಾಡ್ಬೇಕಂದ್ರೆ ಮುಚ್ಚಿಡ್ಬೇಕು. ಆ ಮುಚ್ಚಿಟ್ಟಿದ್ನ ಬಿಸಿಲು ತಗೊಳ್ಬಾರ್ದು. ಮತ್ತೆ ಅದನ್ನ ತಗೊಂಡ್ ಬಂದು ನೇರವಾಗಿ ನಾವು ತಗೊಂಡ್ ಬಂದು ಈ ತರ ನಾವು ಕವರ್ಗೆ ಮೊದಲೇ ಮಣ್ಣು ತುಂಬ್ಕೊಂಡಿರ್ತೇವೆ. ಆ ಮಣ್ಣು ತುಂಬ್ಕೊಂಡಿರೋ ಮೇಲೆ ಅಲ್ಲಿ ನಾವು ಪುನಃ ನಮ್ಗೆ ಅದು ಯಾವ್ದು ಮೇಲೆ ಬರ್ಬೇಕು, ಯಾವ್ದು ಕೆಳಗೆ ಬರ್ಬೇಕು ನಮ್ಗೆ ಅದು ಗೊತ್ತಾಗೋದಿಲ್ಲ. ಅದರಿಂದ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ತಗೊಂಡ್ ಬಂದು ಇಲ್ಲಿ ಪ್ಲಾಸ್ಟಿಕ್ ಕವರ್ಗೆ ನಾವು ಈಗ ಆಲ್ರೆಡಿ ಈ ತರ ಮಣ್ಣನ್ನ ತುಂಬಿಸ್ಕೊಂಡಿರ್ತೇವೆ. ಈ ತರ ಮಣ್ಣನ್ನ ನಾವು ತುಂಬಿಸ್ಕೊಂಡಿರ್ತೇವೆ. ಅಲ್ಲಿ ತುಂಬಿಸ್ಕೊಂಡಿಟ್ಟು ಇಲ್ಲಿ ಕಾಯಿಯನ್ನ ತಂದಾದ್ಮೇಲೆ ನಾವೇನ್ ಮಾಡ್ಬೇಕು, ಆ ಕಾಯಿಯನ್ನ ತಗೊಂಡ್ ಬಂದು ಈ ರೀತಿ ಕಾಯಿ ನಮ್ಗೆ ಇದು ಯಾವ್ದು ಮೇಲ್ಗಡೆ ಭಾಗ ಯಾವ್ದು ಕೆಳಗಡೆ ಭಾಗ ಅಂತ ಗೊತ್ತಾಗೋದಿಲ್ಲ. ನಾವ್ ಏನ್ ಮಾಡ್ತೀವಿ, ಇನ್ನೊಂದ್ಸಲ ಇಲ್ಲಿ ಏನ್ ಮಾಡ್ತೀವಿ, ನೀರೊಳಗೆ ಇದು ಹಾಕೊಳ್ತೀವಿ. ಇಲ್ಲಿ ನೀರೊಳಗೆ ಹಾಕೊಂಡಾಗ ಇದು ಮೇಲ್ಭಾಗ ಬರ್ತದೆ. ಈಗ ಇದು ಮೇಲ್ಭಾಗ ಬರುತ್ತೆ ನೋಡಿ. ನಾವು ಈಗ ತಿರುಗಿಸುದು ಅನ್ನೋದು ಪುನಃ ವಾಪಸ್ ಅದೇ ಜಾಗ ಬರ್ತದೆ. ಇಷ್ಟೇ, ಇದು ಮೇಲ್ಭಾಗ ನಮ್ಗೆ ಗೊತ್ತಾಗ್ತದೆ. ನಾವೇನಾದ್ರು ಗೊತ್ತಿಲ್ದೇನೆ ಈ ತರ ಇಟ್ಬಿಟ್ರೆ ಅಲ್ಲಿ ಏನಾಗ್ತದೆ, ಭ್ರೂಣ ಮೂಲ ಪ್ರಥಮ ಕಾಂಡ ಇದಕ್ಕೆ ಲೇಟ್ ಆಗ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅದನ್ನ ನೀವು ಇನ್ನೊಂದ್ಸಲ ಟೆಸ್ಟ್ ಮಾಡಿದಾಗ ನೋಡಿ, ಈ ತರನೇ ಅದು ವಾಪಸ್ ಹೀಗೇನೆ ಬರ್ತದೆ. ಈ ಕಾಯಿನ ತಗೊಂಡ್ ಬಂದು ನೇರವಾಗಿ ಹೀಗೆ ತೆಗೆದು ನಾವಿಲ್ಲಿ ಕವರ್ಗೆ ಮುಕ್ಕಾಲು ಭಾಗ ಮಣ್ಣು ಹಾಕಿರ್ತೀವಿ. ಇಲ್ಲಿ ಮುಕ್ಕಾಲು ಭಾಗ ಮಣ್ಣು ಹಾಕಿರ್ತೀವಿ. ಈ ಕವರ್ ಹಾಕುವಾಗ ಇದು ಮೇಲ್ಭಾಗ ಬರೋ ತರ ಈ ತರ ನಾವು ಇಲ್ಲಿ ಕವರ್ನ ಈ ತರ ಮೇಲ್ಭಾಗ ಹಾಕೊಳ್ಬೇಕು. ಈ ತರ ಹಾಕೊಂಡಾದ್ಮೇಲೆ ಅದಕ್ಕೇನ್ ಮಾಡ್ಬೇಕು, ನಾವು ಈ ರೀತಿ ಮಣ್ಣನ್ನ ತುಂಬಿಸಿ ಇಟ್ಕೊಳ್ಬೇಕು. ನೋಡಿ, ಯಾವ್ದಾರ ಕವರ್ ಹಾಕಿದ್ಮೇಲೆ ನಾವೇನ್ ಮಾಡ್ತೀವಿ, ಈ ರೀತಿ ಮಣ್ಣನ್ನ ತುಂಬಿಸ್ತೀವಿ. ಈ ತರ ಮಣ್ಣನ್ನ ತುಂಬಿಸಿ ಆಮೇಲೆ ಅದಕ್ಕೆ ಏನ್ ಮಾಡ್ತೀವಿ, ನಾವು ಹುರುಳಿ ಕಾಳನ್ನ ಹಾಕ್ಬಿಡ್ತೀವಿ ಅದ್ರ ಮೇಲೆ. ಅದು ಹಾಕಿ ಆದ್ಮೇಲೆ ನಮ್ಗೆ ಏನಾಗ್ತದೆ, ಒಂದು 2-3 ತಿಂಗಳಲ್ಲಿ ಅದು ಈ ರೀತಿ ಮೊಳಕೆ ಬರಕ್ ಶುರು ಆಗ್ತದೆ. ಈ ರೀತಿ ಮೊಳಕೆ ಬರ್ತದೆ. ಇದೆಲ್ಲ ಬಂದಿರೋದು ಇದು. ಹೀಗೆ ಇದು ಬಂದಿರೋದನ್ನ ನಾವು ಹೀಗೆ ಮಾಡ್ತೀವಿ. ಹೀಗೆ ಮಾಡಿದ್ಮೇಲೆ ಅದನ್ನ ಯಾರಿಗೆ ಕಸ್ಟಮರ್ ಕೊಡ್ಬೇಕು ಅವ್ರಿಗೆ ಕೊಡ್ತೀವಿ, ನಡ್ಬೇಕು. ಇದು ಒಂದು ಸೂಕ್ತವಾದ ಸಮಯ. ಇದು ನಡ್ಲಿಕ್ಕೆ ಇದು ಒಳ್ಳೆ ಯೋಗ್ಯವಾದ ಗಿಡ. 2 ಎಲೆ ಇರಬೇಕು. 2 ಎಲೆ ಇರಬೇಕು. ಅಮ್ಮಮ್ಮ ಅಂದ್ರೆ 4 ಎಲೆ ಇರಬೇಕು. ಅಂತ ಗಿಡಗಳನ್ನೇ ನಡ್ಬೇಕು. ಯಾವಾಗ್ಲೂ ನಾವು ಹುರುಳಿ ಕಳೆ ಬಂದಿದ್ನ ಅದು ಅಲ್ಲೇ ಬಿಡ್ಬೇಕು, ಹಾಗೆ ಬಿಡ್ಬೇಕು. ಹಾಗೆ ಬಿಟ್ಟಾಗ್ಲೇನೆ ಆ ಗಿಡಗಳು ಒಳ್ಳೆ ತಾಕತ್ತಾಗಿ ಬರೋದು. ಮತ್ತೆ ನಾವು ಹಾಕಿದ್ ನೀರ್ ಹಾಕುವಾಗ ಅದ್ರ ಕೆಸರು ಆ ಗಿಡಗಳಿಗೆ ಹಾರೋದಿಲ್ಲ. ಹಾಗೆ ಕಾಯಿಗಳನ್ನೆಲ್ಲ ಈ ತರ ಮಾಡ್ತೀವಿ. ಇದೆಲ್ಲ ಕೆಲವೊಮ್ಮೆ ತುಂಬಾ ದಪ್ಪ ಕಾಯಿಗಳು ಕವರ್ಗೆ ಹಿಡಿಯೋದಿಲ್ಲ. ಅದಕ್ಕೆ ನಾವು ಬೇರೆ ಸೈಜ್ ಕವರ್ಗಳನ್ನ ಈ ತರ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಬರ್ತದೆ. ಈ ರೀತಿ ಬಂದು ಯಾವಾಗ ಇದರಲ್ಲಿ 45 ದಿನಕ್ಕೆ ಸಾಧಾರಣ ಇದು ಮೊಳಕೆ ಬರಕ್ ಶುರು ಮಾಡ್ತದೆ. ಈ ತರ ಬಳ್ಳಿ ಬರಕ್ ಶುರು ಆಗ್ತದೆ. ಆ ಬಳ್ಳಿ ಬಂದಾಗ ನಾವೇನ್ ಮಾಡ್ಬೇಕು, ಕ್ಲೀನಾಗಿ ಕಿತ್ತು ಬಿಡ್ಬೇಕು. ಬಳ್ಳಿ ಈಗ ಬಂದಿದ್ನ ನಾವೇನ್ ಮಾಡ್ಬೇಕು, ಹೀಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಹೀಗೆಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ನಾವು ಹೊಸ ಹುರುಳಿಯನ್ನ ಹಾಕ್ಬೇಕು. ಇಲ್ಲದ್ರೆ ಏನಾಗ್ತದೆ, ಗಿಡಗಳಿಗೆ ಅದು ಮುಚ್ಕೊಳ್ತದೆ. ಗಿಡನ ಮುಚ್ಚಿಬಿಟ್ಟು ಕವರ್ ಮಾಡ್ಬಿಡ್ತದೆ. ಆಗ ಅದಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಈ ತರ ತಗೊಂಡು ಇದನ್ನ ತಗೊಂಡ್ಬಂದು ನಾವು ಈ ತರ ಇದನ್ನ ಚೆನ್ನಾಗಿ ಒದರ್ಬಿಟ್ಟು ಇದೆಲ್ಲ ಈ ತರ ಎಲ್ಲ ಕ್ಲೀನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಪುನಃ ನಾವು ಈ ತರ ಕ್ಲೀನ್ ಮಾಡಿ ಪುನಃ ಹೊಸ ಹುರುಳಿ ಹಾಕ್ಬೇಕು. ನೋಡಿ, ಹೊಸ ಹುರುಳಿ ಹಾಕಿದಾಗ ಎಲ್ಲ ಈ ತರ ಬರ್ತಾ ಇದೆ. ಈಗ 45 ದಿನಕ್ಕೆ ಒಂದ್ಸಲ ನಾವು ಹುರುಳಿಯನ್ನ ಕಿತ್ತು ಅಲ್ಲಿ ನಾವು ಹಾಕ್ತಾ ಇರ್ಬೇಕು. ಇದು ಇನ್ನು ಈ ಗಿಡ ಇದು ಇವಾಗ ಇಲ್ಲಿ ಹುರುಳಿ ಹಾಕಿರೋದು. ಆಮೇಲೆ ನಾವು ಇದನ್ನ ಕಿತ್ಕೊಂಡು ಬಂದ್ಬಿಟ್ಟು ನಾವೇನ್ ಮಾಡ್ಬೇಕು, ನೋಡಿ, ಈ ರೀತಿ ಡ್ರಮ್ ಅಲ್ಲಿ ನಾವು ಇಲ್ಲಿ ಕೊಳೆ ಹಾಕಿದೀವಲ್ಲ, ಈ ರೀತಿ ನಾವು ಕೊಳೆ ಹಾಕ್ಬಿಡ್ಬೇಕು. ಇದಕ್ಕೆ ನೀವೇನ್ ಮಾಡ್ಬೋದು, ನಿಮ್ ಮನೇಲಿ ಬಳಸಿದ್ದು ಇದಕ್ಕೆ ಡೈಕೋಡರ್ಮಾ ಸೂಡೋಮಸ್ ಅನ್ನ ಹಾಕಿರ್ತೀವಿ. ಆಮೇಲೆ ನೀವೇನ್ ಮಾಡ್ಬೋದು, ಇದಕ್ಕೆ ನಿಮ್ಮಲ್ಲಿ ಉಳಿದಿದ್ದು ಕೋಳಿ ಮುಟ್ಟೆಯ ಸಿಪ್ಪೆಯನ್ನು ಇದಕ್ಕೆ ಹಾಕೊಳ್ಬೋದು. ಈ ತರ ಇಲ್ಲಿ ಸೊಪ್ಪು ಹಾಕ್ಬಿಟ್ಟು ನೋಡಿ, ಇದಿಷ್ಟೇ ಎಲ್ಲ ಇಲ್ಲಿ ಕರ್ಕೊಡ್ತದೆ. ಇದು ಸುಮ್ಮನೆ ಈಗ ಹಾಕಿದೀನಿ, ಇದೆಲ್ಲ ಹೀಗೆ ಇಲ್ಲ ಕರ್ಗೋಗ್ತದೆ. ಹಾಗೆ ಈ ಗಿಡಗಳು ಇವಾಗ ಇದು 4 ಎಲೆ ಇದೆ. ಅದು ತೋರಿಸಿ ನಿಮ್ಗೆ 4, ಇದು 4 ಎಲೆ. ಇಷ್ಟೊಳಗಡೆ ನಟ್ಬಿಡ್ಬೇಕು. ಇಷ್ಟೊಳಗೆ ನಟ್ಬಿಟ್ರೇನೆ ನಿಮ್ಗೆ ಆ ಗಿಡ ಬಹಳ ಸೂಕ್ತವಾಗೋದು. ಈ ತರ ಗಿಡಕ್ಕೆ ತುಂಬಾ ಬೇಡಿಕೆ ಇದೆ. ಅದೇ ರೀತಿ ನಮ್ಮ ಅಡಿಕೆ ಗಿಡನೂ ಅಷ್ಟೇ. ನೋಡಿ, ಅಡಿಕೆ ಗಿಡನು ಇದು ನಡ್ಲಿಕ್ಕೆ ಇದು ಸೂಕ್ತವಾಗಿ ಈ ತರ ಇದೆ. ಈ ತರ ಇದನ್ನ ಮಾಡ್ಕೋಬೇಕು. ಆಮೇಲೆ ಇದು ಎಲ್ಲ ನಾವೀಗ ಎಲ್ಲ ಕಳೆ ಎಲ್ಲ ಕಿತ್ತು ಇದಕ್ಕೆ ಪುನಃ ಹೊಸದಾಗಿ ಹುರುಳಿ ಹಾಕಿದೀವಿ. ಈ ಅಳತೆಯಲ್ಲಿ ನಟ್ರೇನೆ ನಿಮ್ಗೆ ಗಿಡಗಳು ಬರೋದು. ದಯಮಾಡಿ ನಾನು ಹೇಳ್ತೀನಿ, ಈ ಸರಿ ತೆಂಗಿನ ಗಿಡಕ್ಕೆ ಬಹಳ ಡಿಮಾಂಡ್ ಇದೆ. ಅದಕ್ಕೆ ಎಲ್ಲಾ ಕಡೆನೂ ನರ್ಸರಿಗಳು ಉದ್ಭವ ಆಗಿದೆ. ಈ ನರ್ಸರಿ ಅವ್ರು ಏನ್ ಮಾಡ್ತಾರೆ, ಯಾವ್ದೋ ರಾಜ್ಯದಿಂದ ತರ್ತಾರೆ, ಅಲ್ಲಿ ತಂದು ₹1, ₹2, ₹10 ಕಮಿಷನ್ ಇಟ್ಕೊಂಡು ಮಾರ್ಬಿಡ್ತಾರೆ. ಅಂತ ಗಿಡಗಳು ನಿಮ್ಗೆ ಪರಿಚಯನೂ ಇರೋದಿಲ್ಲ. ಅಂತ ಗಿಡಗಳನ್ನ ದಯಮಾಡಿ ಯಾರು ತಗೊಳ್ಬೇಡಿ.
ಅದು ಬಂದು ನಿಮ್ಮ ವಾತಾವರಣದಲ್ಲಿ ಒಂದು 6 ತಿಂಗಳಾದ್ರೂ ಇಲ್ಲಿ ಒಗ್ಬೇಕು. 6 ತಿಂಗಳು ಅಥವಾ ಒಂದು 3 ತಿಂಗಳಾದ್ರೂ ಒಗ್ಬೇಕು. ಒಗ್ಗದ್ಮೇಲೆ ನೀವು ನಡಕ್ಕೆ ಏನೋ ಅನಿವಾರ್ಯ ಕಾರಣದಿಂದ ಹಾಕ್ಲೇಬೇಕು ಅಂತ ಇದ್ರೆ ಒಂದು 3 ತಿಂಗಳು ಅದನ್ನ ಸಾಕು ನೋಡಿ ಅಲ್ಲಿ ಏನಾದ್ರು ಬದುಕುಳಿದ್ರೆ ನೀವು ಆ ರೀತಿ ಮಾಡ್ಬೋದು. ಹಾಗೆ ಇಲ್ಲೆಲ್ಲ ಈ ಗಿಡಗಳೆಲ್ಲ ಇದಾಗಿದೆ. ಇಲ್ಲೆಲ್ಲ ಈಗ ಉರುಳಿ ಬಂದಿದೆ ನೋಡಿ. ಇದು ಬಂದು ಯಾವಾಗ ಈ ತರ ಇಲ್ಲಿ ಬಳ್ಳಿ ಬರಕ್ ಶುರು ಆಗ್ತದೆ, ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇದನ್ನೆಲ್ಲ ಕ್ಲೀನ್ ಆಗಿ ಹಿಂಗ್ ಕಿತ್ಕೊಂಡ್ಬಿಡ್ಬೇಕು. ಹಿಂಗ್ ಕಿತ್ಕೊಂಡು ಈ ಮಣ್ಣನ್ನ ಅಲ್ಲೇ ಒದರ್ಬಿಡ್ಬೇಕು. ಈಗ ಹೊಸ ಉರುಳಿ ಹಾಕಿದ್ರೆ ಅದಕ್ಕೊಂಥರ ಫ್ರೀ ಆಗ್ತದೆ ಅದು. ಹಾಗೆ ಇದನ್ನ ನೀವು ಮಾಡಿ ಇದ್ ಮಾಡ್ಬಿಟ್ರೆ ಹೊಸ ಉರುಳಿ ಹಾಕ್ಬೇಕು. ಈಗ 4 ಗಿಡದು ಇದು ಬಂದಿದೆ. ಅದೇ ರೀತಿ ಇಲ್ಲಿ ನಮ್ಮ ಆ ಅಡಿಕೆ ಗಿಡನು ಅಷ್ಟೇ. ಈ ಸರಿ ಅಡಿಕೆ ಗಿಡಕ್ಕೂ ತುಂಬಾ ಅದು ಬೇಡಿಕೆ ಇದೆ. ಈಗ ಅಡಿಕೆ ಗಿಡ ಇಲ್ಲಿ ಮಧ್ಯ ಮಧ್ಯದಲ್ಲಿ ಈ ತರ ಎಲ್ಲ ನೀವು ತುಳಸಿ ಗಿಡಗಳನ್ನೆಲ್ಲ ಈ ರೀತಿ ಹಾಕೊಳ್ಬಹುದು. ಆ ಹಾಗೆ ಇಲ್ಲೂ ಅಡಿಕೆ ಗಿಡ ಇಲ್ಲಿ ಬಂದಿದೆ. ಈ ತರ ನಾವು ಮಾಡ್ಬಿಟ್ರೆ ಏನು ಕೊಳೆ ಹಾಕ್ಬಿಟ್ಟು ಈ ತರ ಹಾಕೊಂಡ್ರೆ ಅದೆಲ್ಲ ಬಹಳ ಚೆನ್ನಾಗಿ ಬರುತ್ತೆ. ಇದೆಲ್ಲ ಬಿಳಿಸಿದ್ಯಾ ಯಾವಾಗ್ಲೂ ಬೇಕಾದ್ರೂ ನಮ್ಮಲ್ಲಿ ಇವಾಗ ರೆಡಿಯಾಗಿ ಇರ್ತದೆ. ಅದು ಅದೇ ಇದು ಕ್ರೋಟನ್. ಇದು ರಸ್ತೆ ಮಧ್ಯದಲ್ಲಿ ಹಾಕಲಿಕ್ಕೆ ಅಂತ ಹೇಳಿ ಕ್ರೋಟನ್ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇದೆಲ್ಲ ಕ್ರೋಟನ್ ಈಗ ನಾವು ಬೇಲಿ ಪಕ್ಕದಲ್ಲಿ ಶೋಗೆ ನಾವು ಹಾಕಿದ್ವಿ. ನಾವು ಪಾಟೆಕೆರೆ ತೋಟದಲ್ಲಿ ಬೇಲಿ ಪಕ್ಕದಲ್ಲಿ ಹಾಕಿದೀವಲ್ಲ, ಗೇಟ್ ಪಕ್ಕದಲ್ಲಿ, ಅದೇ ರೀತಿ ಇದು ಹಾಕಿದೀವಿ. ಇದೆಲ್ಲ ಬೀಳ್ಸಿದ್ಯಾ. ಆಮೇಲೆ ಇದು ಹೊಂಗೆದು ಈ ಸರಿ ಸುಮಾರು ಒಂದು 60-70 ಸಾವಿರ ಗಿಡ ಹೊಂಗೆ ಗಿಡವನ್ನ ನಾವು ಮಾಡಿದೀವಿ. ಇದೆಲ್ಲ ಕ್ರೋಟನ್ನು. ಇವತ್ತೆಲ್ಲ ಇದು ನಮ್ಮ ಕೊಳ್ಳೇಗಾಲ ತೋಟಕ್ಕೆ ನಾವು ಇದನ್ನ ಕಳಿಸ್ತಾ ಇದ್ದೀವಿ. ಹಾಗೆ ಇದು ಛಾಯಾಮಾನಸ ನೋಡಿ ಎಷ್ಟು ದೊಡ್ಡ ಬೃಹತ್ಕಾರವಾಗಿ ಕಡ್ಡಿ ಇದು ಬೆಳೆದಿದೆ. ಅದೇ ರೀತಿ ಇದು ಲಾವಂಚವನ್ನು ಈಗ ತಂದು ಈ ತರ ಹಾಕೊಂಡಿದ್ವಿ. ಈಗ ನಮ್ಗೆ ಬೇರೆ ಬೇರೆ ತೋಟಕ್ಕೆ ಬೇಕಾದ್ರೆ ನಾವು ಇದನ್ನೆಲ್ಲ ಸಾಗಿಸ್ತೇವೆ. ನೋಡಿ, ಒಂದು ಕಡ್ಡಿ ನೆಟ್ರೆ ಎಷ್ಟು ದಪ್ಪ ಲಾವಂಚ ಇದಾಗುತ್ತೆ. ಹೀಗೆ ಎಲ್ಲ ಕೆಲಸ ನಡೀತಾ ಇದೆ. ನಿಮ್ಗೆ ಯಾರಿಗಾದ್ರೂ ಗಿಡಗಳು ಬೇಕು ಅಂದ್ರೆ, ತೆಂಗಿನ ಗಿಡ ಬೇಕು ಅಂದ್ರೆ ಕಡಿಮೆ ಅಂದ್ರೆ 4 ತಿಂಗಳು ನೀವು ಕಾಯ್ಬೇಕು. ಇವತ್ತು ತಾರೀಕು 15. ನೀವು ತೆಂಗಿನ ಗಿಡ ಬೇಕು ಅಂತ ಹೇಳಿದ್ರೆ ನಮ್ಮ ಅಕ್ಟೋಬರ್ ಮೊದಲನೇ ವಾರ ಗಂಟನೂ ಕಾಯ್ಬೇಕಾಗ್ತದೆ. ನಿಧಾನ ಆದ್ರೂ ಪರವಾಗಿಲ್ಲ, ಯೋಚನೆ ಮಾಡಿ ಗಿಡಗಳು ಹಾಕಿ. ಒಟ್ಟಿನಲ್ಲಿ ಗಿಡವನ್ನು ಹಾಕೋದನ್ನ ಬಿಡಬೇಡಿ, ಮುಂದುವರಿಸಿ. ನಮಸ್ತೆ.